ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಗೆ ನಿಮಗೆಲ್ಲರಿಗೂ ಆದರದ ಸುಸ್ವಾಗತ. Hello everyone, welcome to the Department of Collegiate and Technical Education. So in this session 7, I am going to teach you some concepts in matrices and determinants, that is unit 1 from the subject Engineering Mathematics, first and second semester of diploma courses, and this subject is common to all branches. Contents to be discussed in this session. ಅಂದರೆ ಇವತ್ತಿನ ಸೆಷನ್ ಅಲ್ಲಿ ನಾವು ಏನೇನು ಕಂಟೆಂಟ್ಸ್ನ ಡಿಸ್ಕಸ್ ಮಾಡ್ತೀವಿ ಅಂತ ಒನ್ ಬೈ ಒನ್ ನೋಡೋಣ. ಫಸ್ಟ್ಲಿ ಮೈನರ್ ಆಫ್ ಆನ್ ಎಲಿಮೆಂಟ್ ಆಫ್ ಎ ಮ್ಯಾಟ್ರಿಕ್ಸ್, cofactor of an element of a matrix, cofactor matrix. ಸೊ ಈ ಮೂರು ಕಂಟೆಂಟ್ಸ್ ನಾವು ಇವತ್ತು ಡಿಸ್ಕಷನ್ ಮಾಡಿ, ಸೊ ಈ ಕಂಟೆಂಟ್ಸ್ ಮೇಲೆ ಐ ಆಮ್ ಗೋಯಿಂಗ್ ಟು ಕಂಡಕ್ಟ್ ಎ ಟೆಸ್ಟ್ ವಿಚ್ ಈಸ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆರ್ ಅಸೈನ್ಮೆಂಟ್ ಪ್ರಾಬ್ಲಮ್ಸ್. ಸೊ ಟು ಡೂ ದ ಅಬೋವ್ ಕಂಟೆಂಟ್ಸ್, ಸೊ ಈ ಅಬೋವ್ ಕಂಟೆಂಟ್ಸ್ನ ನಾವು ಇವತ್ತಿನ ಸೆಷನಲ್ಲಿ ಮಾಡಬೇಕಾದ್ರೆ ನಮಗೆ ಪ್ರೀವಿಯಸ್ ನಾಲೆಡ್ಜ್ ಬೇಕಾಗಿರುತ್ತೆ. ಸೊ ಆ ಪ್ರೀವಿಯಸ್ ನಾಲೆಡ್ಜ್ ಏನಪ್ಪ ಅಂತಂದರೆ, ದಟ್ ಇಸ್ ಪ್ರೀವಿಯಸ್ ನಾಲೆಡ್ಜ್ ರಿಕ್ವೈರ್ಡ್ expansion of second and third order determinants. We should know how to expand the second and third order determinants. So second and third order determinants ಮಾಡೋದು ಗೊತ್ತಾದರೆ ಸೊ ಈ ಕಂಟೆಂಟ್ಸ್ನ ನಾವು ಈಸಿಯಾಗಿ ಕಲಿಬೋದು. ಸೊ ನಾವು ಲೆಟ್ ವಿ ಎಕ್ಸ್ಪ್ಲೈನ್ ಒನ್ ಬೈ ಒನ್. ಸೊ ಮೈನರ್ ಆಫ್ ಆನ್ ಎಲಿಮೆಂಟ್ ಆಫ್ ಎ ಮ್ಯಾಟ್ರಿಕ್ಸ್, ಫಸ್ಟು ನಾವು ಡೆಫಿನೇಷನ್ ನೋಡೋಣ. ಸೊ ಮೈನರ್ ಆಫ್ ಆನ್ ಎಲಿಮೆಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದರೆ ಏನು ಹೇಳಪ್ಪ ಅಂದರೆ, ಮೈನರ್ ಆಫ್ ಆನ್ ಎಲಿಮೆಂಟ್ ಎ ಐ ಜೆ, we are representing element by Aij. A represents the elements, I represent the rank of row, and J represents the rank of column of a matrix is the determinant obtained by deleting ith row and jth column of the matrix. ಸೊ ಈ ಡೆಫಿನೇಷನ್ ಏನಪ್ಪ ಹೇಳುತ್ತಂದರೆ, ಆ ಮ್ಯಾಟ್ರಿಕ್ಸಲ್ಲಿ ಆ ಎಲಿಮೆಂಟು ಯಾವ ರೋ ಮತ್ತು ಯಾವ ಕಾಲಮಲ್ಲಿ ಇದೆ ಅಂತ ಐಡೆಂಟಿಫೈ ಮಾಡಿ ಅದನ್ನು ಡಿಲೀಟ್ ಮಾಡಿದ ಮೇಲೆ ರಿಮೈನಿಂಗ್ ಇರ್ತಕ್ಕಂಥ ಎಲಿಮೆಂಟ್ಸ್ಗೆ ಡಿಟರ್ಮೆಂಟ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಮೈನರ್ ಆಫ್ ಎನ್ ಎಲಿಮೆಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಈ ಮೈನರ್ ಆಫ್ ಎನ್ ಎಲಿಮೆಂಟ್ ಆಫ್ ಎ ಮ್ಯಾಟ್ರಿಕ್ಸ್ನ ಮಾಡೋದಕ್ಕೆ ಕೆಲವೊಂದು ಸ್ಟೆಪ್ಸ್ ಇರುತ್ತೆ. ಸೊ ಆ ಸ್ಟೆಪ್ಸ್ನ ನಾವು ನೋಡೋಣ. ಸ್ಟೆಪ್ಸ್ ಟು ಫೈಂಡ್ ಮೈನರ್ ಆಫ್ ಎನ್ ಎಲಿಮೆಂಟ್ ಫಾರ್ ಈಚ್ ಎಲಿಮೆಂಟ್ ಆಫ್ ದ ಮ್ಯಾಟ್ರಿಕ್ಸ್. ಸೊ ಇಲ್ಲಿ ಪ್ರತಿಯೊಂದು ಎಲಿಮೆಂಟ್ಗೂ ನಾವು ಮೈನರ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಫಾರ್ ಈಚ್ ಎಲಿಮೆಂಟ್ ಆಫ್ ದ ಮ್ಯಾಟ್ರಿಕ್ಸ್ ದ ಸ್ಟೆಪ್ ಒನ್ ಈಸ್ ಡಿಲೀಟ್ ದ ಎಲಿಮೆಂಟ್ಸ್ ಆನ್ ದ ಕರೆಂಟ್ ರೋ ಆ್ಯಂಡ್ ಕಾಲಮ್. ಸೊ ಆ ಎಲಿಮೆಂಟು ಯಾವ ರೋ ಮತ್ತು ಯಾವ ಕಾಲಮ್ ಇದೆ ಅಂತ ನೋಡಿಕೊಂಡು ಅದನ್ನು ಡಿಲೀಟ್ ಮಾಡಬೇಕು. ದಟ್ ಈಸ್ ದ ಸ್ಟೆಪ್ ಒನ್. ದ ಸ್ಟೆಪ್ ಟು ಈಸ್ ಕ್ಯಾಲ್ಕುಲೇಟ್ ದ ಡಿಟರ್ಮಿನೆಂಟ್ ಆಫ್ ರಿಮೈನಿಂಗ್ ಎಲಿಮೆಂಟ್ಸ್. ಸೊ ಡಿಲೀಟ್ ಮಾಡಿದಾದಮೇಲೆ ರಿಮೈನಿಂಗ್ ಎಲಿಮೆಂಟ್ಸ್ ಏನಿರುತ್ತೋ ಆ ರಿಮೈನಿಂಗ್ ಎಲಿಮೆಂಟ್ಸ್ಗೆ ನಾವು ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡಿದ್ರೆ ದಟ್ ವಿಲ್ ಬಿ ದ ಮೈನರ್ ಆಫ್ ಅನ್ ಎಲಿಮೆಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಸೊ ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ how to find the minor of an element by considering a one model example. So ಒಂದು model 2x2 matrix ನ ತಗೊಂಡು, ಸೊ generally I am telling how to find the minor of an element ನ ನೋಡೋಣ. So example 1, consider a 2x2 matrix. So this is the general model problem. So here there are 4 elements are there. So we should find the cofactors of 4 elements. So let me find one by one. So minor of A1. So I told that to find the minor of an element, so we should follow the steps. So steps to find the minor of an element for each element of the matrix. What is the step 1? Delete the elements on the current row and column. So here we are going to find the minor of A1. So A1 is present here. So A1 is present in the first row and first column. So that is the first step. ಸೊ ಅರ್ಥ ಆಯ್ತಾ ಇಲ್ಲಿ? ಸೊ ಫಸ್ಟ್ ಸ್ಟೆಪ್ ಏನು ಹೇಳುತ್ತೆ, ಡಿಲೀಟ್ ದ ಎಲಿಮೆಂಟ್ಸ್ ಅಂತ ಕರೆಂಟ್ ರೋ ಆ್ಯಂಡ್ ಕಾಲಮ್ ಅಂತ ಹೇಳ್ತೀವಿ ನಾವು. ಸೊ ಕರೆಂಟ್ ರೋ A1 ಒಂದಲ್ಲಿದೆ, ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮಲ್ಲಿ ಅದನ್ನು ಡಿಲೀಟ್ ಮಾಡಿದೆ. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಸೆಕೆಂಡ್ ಸ್ಟೆಪ್. ಸೊ ಸೆಕೆಂಡ್ ಸ್ಟೆಪ್ ಏನು ಹೇಳುತ್ತೆ, ಕ್ಯಾಲ್ಕುಲೇಟ್ ದ ಡಿಟರ್ಮೆಂಟ್ ಆಫ್ ರಿಮೈನಿಂಗ್ ಎಲಿಮೆಂಟ್ಸ್. ವಾಟ್ ಇಸ್ ದ ರಿಮೈನಿಂಗ್ ಎಲಿಮೆಂಟ್? B2, and we should find determinant of this B2. Therefore we should write determinant of B2. So if we expand this we will get B2 ಅಂತ ಬರುತ್ತೆ. So this is the method to find the minor of element A1. The same procedure is followed to find the minor of a element A2. So next minor of A2. So first A2 is here. So what is the step? Delete the elements on the current row and current column. So A2 is present in first row and second column. If we delete, then what is the second step? Calculate the determinant of remaining element. The remaining element is what? B1, and we should write this B1 in terms of determinant. So if we expand this we will get B1. So likewise we should find
the minor of remaining elements, that is B1 and B2. So minor of B1, so B1 is present here, B1 is present in second row and first column. So if you delete, we will get A2, write down in terms of determinant, and expand, we will get A2. So ಅದೇ ತರ next minor of B2. So B2 is present in again second row and second column. If you delete, the remaining element is A1, the determinant value of A1 is A1 ಅಂತ ಬರುತ್ತೆ. ಸೊ ಈ ತರ ನಾವು ಸ್ಟೆಪ್ಸ್ನ ಬರ್ಕೊಂಡು, ಸೊ ಪ್ರತಿ ಎಲಿಮೆಂಟ್ಗೂ ನಾವು ಈ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ನಮಗೆ ಮೈನರ್ ಆಫ್ ಅನ್ ಎಲಿಮೆಂಟ್ಸು ಗೊತ್ತಾಗುತ್ತೆ. ಸೊ ದಿಸ್ ಈಸ್ ಎ 2x2 ಮ್ಯಾಟ್ರಿಕ್ಸ್. ನೌ ಐ ಆಮ್ ಗೋಯಿಂಗ್ ಟು ಟೇಕ್ ಎ ಸ್ಟ್ಯಾಂಡರ್ಡ್ ಅಥವಾ ಜನರಲ್ ಎಕ್ಸಾಂಪಲ್ 3x3 ಮ್ಯಾಟ್ರಿಕ್ಸ್. ಸೊ ಒಂದು 3x3 ಮ್ಯಾಟ್ರಿಕ್ಸ್ ತಗೊಂಡು ಜನರಲಿ ಹೌ ಟು ಫೈಂಡ್ ದ ಮೈನರ್ ಆಫ್ ಅನ್ ಎಲಿಮೆಂಟ್. ಸೊ ಇಲ್ಲಿ ಮೈನರ್ ಆಫ್ A1 ಈ ಎಲಿಮೆಂಟ್ ತೊಗೊತೀನಿ. ಸೊ ಅಗೇನ್ ಇಲ್ಲಿ ವಾಟ್ ಇಸ್ ದ ಫಸ್ಟ್ ಸ್ಟೆಪ್? ಡಿಲೀಟ್ ದ ಎಲಿಮೆಂಟ್ಸ್ ಆನ್ ದ ಕರೆಂಟ್ ರೋ ಅಂಡ್ ಕಾಲಮ್. ಸೊ A1 ಬಂದು ಇಲ್ಲಿದೆ. ಸೊ A1 ಇಸ್ ಪ್ರೆಸೆಂಟ್ ಇನ್ ಫಸ್ಟ್ ರೋ ಫಸ್ಟ್ ಕಾಲಮ್. ಇಫ್ ಯು ಡಿಲೀಟ್, ದೀಸ್ ಆರ್ ದ 4 ಎಲಿಮೆಂಟ್ಸ್. ನೋಡಿ ಇಲ್ಲಿ 2x2 ಮ್ಯಾಟ್ರಿಕ್ಸ್ ಇದ್ದಾಗ ನಮಗೆ ಫಸ್ಟ್ ಆರ್ಡರ್ ಬಂತು. ಸೊ ಇಲ್ಲಿ 3x3 ಮ್ಯಾಟ್ರಿಕ್ಸ್ ಕೊಟ್ಟಾಗ ನಮ್ಗೆ ಏನು ಬರುತ್ತೆ? 4 ಎಲಿಮೆಂಟ್ಸ್ ಬರುತ್ತೆ. ಆ್ಯಂಡ್ ವಿ ಶುಡ್ ರೈಟ್ ದಿಸ್ 4 ಎಲಿಮೆಂಟ್ಸ್ ಇನ್ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್. ದಟ್ ಈಸ್ ದ ಸ್ಟೆಪ್ 2. ಕ್ಯಾಲ್ಕುಲೇಟ್ ದ ಡಿಟರ್ಮಿನೆಂಟ್ ಆಫ್ ರಿಮೈನಿಂಗ್ ಎಲಿಮೆಂಟ್ಸ್. ಸೊ ರಿಮೈನಿಂಗ್ ಎಲಿಮೆಂಟ್ಸ್ ಇದಕ್ಕೆ ಡಿಟರ್ಮಿನೆಂಟ್ ಮಾಡಬೇಕು. ಆ್ಯಂಡ್ ಯು ನೋ ಹೌ ಟು ಎಕ್ಸ್ಪ್ಯಾಂಡ್ ದ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್. So this should be equal to, so multiply these two elements B2 into C3. After multiplying these two elements, we should put minus, then B3 into C2. So if we expand this, we will get like this. So next we will go to minor of A2. Next element go on. So A2 is present in A2 illide. So A2 is present in ಇಲ್ಲಿ ಫಸ್ಟ್ ರೋ ಇದೆ ಮತ್ತು ಸೆಕೆಂಡ್ ಕಾಲಮ್ ಇದೆ. ಡಿಲೀಟ್ ಮಾಡಿದಾಗ ರಿಮೈನಿಂಗ್ ಎಲಿಮೆಂಟ್ಸ್ ಯಾವುದು? B1, B3, C1, C3. ಸೊ ಅದನ್ನು ಏನು ಮಾಡ್ಕೋಬೇಕು ನಾವು? ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟಲ್ಲಿ ಬರ್ಕೋಬೇಕು. ಇದನ್ನು ಎಕ್ಸ್ಪ್ಯಾನ್ಷನ್ ಮಾಡೋದು. ಸೊ ಈಕ್ವಲ್ ಟು, ಸೊ B1 into C3 minus B3 into C1. Likewise, we should find the minor of remaining element. Just ನಾನೇನು ಮಾಡಿದೆ ಇಲ್ಲಿ ಒಂದು ಜನರಲ್ ಪ್ರಾಬ್ಲಮ್ 2x2 ಮ್ಯಾಟ್ರಿಕ್ಸ್ ಒಂದು 3x3 ಮ್ಯಾಟ್ರಿಕ್ಸ್ ತೊಗೊಂಡು, ಸೊ ಮೈನರ್ ಆಫ್ ಅನ್ ಎಲಿಮೆಂಟ್ನ ಯಾವ ಥರ ಮಾಡೋದು ಅಂತ ಈ ಸ್ಟೆಪ್ಸ್ನ ಯೂಸ್ ಮಾಡಿಕೊಂಡು ನಾನು ಇಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲಿ ನೆಕ್ಸ್ಟು ಪ್ರಾಬ್ಲಮ್ಸ್ ಹೋದಾಗಲ್ಲಿ ಇನ್ಸ್ಟೆಡ್ ಆಫ್ ದಿ ಸ್ಟ್ಯಾಂಡರ್ಡ್ ಆಲ್ಫಾಬೆಟ್ಸ್ ದೇ ಆರ್ ಗೋಯಿಂಗ್ ಟು ಗಿವ್ ವಾಟ್ ನಂಬರ್ಸ್ ಕೊಡ್ತಾರೆ. ಸೊ ಈಗ ನಾವು ಇಲ್ಲಿ ಈ ಸ್ಟೆಪ್ಸ್ನ ನಾವು ಜ್ಞಾಪಕ ಇಟ್ಕೊಂಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. So next problems on finding minor of an element of a matrix. So illond problem ತಗೊಂಡಿದ್ದೀನಿ. Find the minor of 2 and 4 from the matrix ಅಂತ ಕೇಳಿದ್ದಾರೆ. ಒಂದು 2x2 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಮೈನರ್ ಆಫ್ ಎಲಿಮೆಂಟ್ 2 and 4 ಎರಡು ಎಲಿಮೆಂಟ್ಸ್ಗೆ ಮೈನರ್ ಆಫ್ ಅನ್ನು ಮಾಡಿ ಅಂತ ಕೇಳಿದ್ದಾರೆ. ಸೊ write on the solution. Write on the given matrix as let A equal to ಅಂದ್ರೆ ಏನು ಮ್ಯಾಟ್ರಿಕ್ಸ್ ಕೊಟ್ಟದ್ದು ಅದನ್ನು E ಅಂತ ತಗೊಳ್ಳಿ. ಸೊ ನೆಕ್ಸ್ಟ್ ಮೈನರ್ ಆಫ್ 2 ಕೇಳಿದ್ದಾರೆ. ಸೊ ಮೈನರ್ ಆಫ್ 2 ಅಂತ ಬರ್ಕೊಳ್ಳಿ. ಸೊ 2 ಬಂದಿಲ್ಲಿದೆ. ಸೊ ಇಲ್ಲಿ 2 ಬಂದಿಲ್ಲಿದೆ ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮಲ್ಲಿದೆ. ಸೊ ವಾಟ್ ಇಸ್ ದ ಫಸ್ಟ್ ಸ್ಟೆಪ್ ಏನು ಹೇಳುತ್ತೆ? ಡಿಲೀಟ್ ದ ಕರೆಂಟ್ ರೋ ಆ್ಯಂಡ್ ಕಾಲಮ್ ಅಂತ ಹೇಳುತ್ತೆ. ಸೊ ಈಗ ನಾವು ಇದನ್ನು ಡಿಲೀಟ್ ಮಾಡಿದಾಗ ನಮಗೆ ರಿಮೈನಿಂಗ್ ಎಲಿಮೆಂಟ್ ಏನು ಬರುತ್ತೆ? 8 ಇರುತ್ತೆ. ಸೊ ಈ 8ನ ನಾವೇನು ಮಾಡಬೇಕು? ಇನ್ ಟರ್ಮ್ಸ್ ಆಫ್ ಡಿಟರ್ಮಿನೆಂಟಲ್ಲಿ ಬರ್ಕೋಬೇಕು. ಸೊ ಈಗ ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ಮಾಡಿದಾಗ ಏನು ಬಂತು? 8 ಅಂತ ಬರುತ್ತೆ. ಸೊ ಲೈಕ್ ವೈಸ್ we should find the minor of element 4. So 4 ಈ ಎಲಿಮೆಂಟ್ಗೆ ಮೈನರ್ನ ಮಾಡಬೇಕು. ಸೊ write down minor of 4 equal to, so this 4 is present in first row second column. If you delete first row and second column, the remaining element is 6 and we should write this 6 in terms of determinant. If we expand this determinant, we will get 6. ಸೊ ಈ ಥರ ನಾವು ಮೈನರ್ ಆಫ್ ಅನ್ ಎಲಿಮೆಂಟ್ ಅವ್ರು ಯಾವ ಎಲಿಮೆಂಟ್ ಕೇಳ್ತಾರೋ ಆ ಎಲಿಮೆಂಟ್ಗೆ ನೀವು ಮೈನರ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು take one more example, that is find the minor of 1 from the matrix. So ಇಲ್ಲಿ 3x3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಈ 3x3 ಮ್ಯಾಟ್ರಿಕ್ಸಲ್ಲಿ ಮೈನರ್ ಆಫ್ ಅನ್ ಎಲಿಮೆಂಟ್ 1 ಅನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ write on the given matrix as A. ಸೊ ಈ ಎಲಿಮೆಂಟ್ಗೆ ನಾವು ಮೈನರ್ನ ಮಾಡಬೇಕಂತ ಅವ್ರು ಕೇಳಿದ್ದಾರೆ ಪ್ರಾಬ್ಲಮ್. ಸೊ write on minor of 1 ಅಂತ ಬರ್ಕೊಳ್ಳಿ. ಸೊ this 1 is present in first row first column. If you delete the first row and first column, the remaining elements is 4, 7, 9, 5. ಅದನ್ನು ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟಲ್ಲಿ ಬರ್ಕೊಳ್ಳಿ. ಸೊ ಇದನ್ನು ಎಕ್ಸ್ಪ್ಯಾನ್ಷನ್ ಮಾಡೋದು ಗೊತ್ತು. ಸೊ ದಿಸ್ ಶುಡ್ ಬಿ ಈಕ್ವಲ್ ಟು, ನೋಡಿ ಇವೆರಡು ಎಲಿಮೆಂಟ್ಸ್ನ ಮಲ್ಟಿಪ್ಲೈ ಮಾಡಬೇಕು. 4 into 5. ಆಫ್ಟರ್ ಮಲ್ಟಿಪ್ಲೈಯಿಂಗ್ ದಿಸ್ ವಿ ಶುಡ್ ಪುಟ್ ಮೈನಸ್, ಅಗೇನ್ ಓಪನ್ ದ ಬ್ರಾಕೆಟ್, 7 into 9 ಅಂತ ಮಲ್ಟಿಪ್ಲೈ ಮಾಡಿ. ಸೊ ಇದನ್ನು ಸಾಲ್ವ್ ಮಾಡೋಣ. ಈಕ್ವಲ್ ಟು 4 into 5 is 20 minus 7 into 9 is 63. ಸೊ 20 minus 63 is minus 43. ಅಂದರೆ ಮೈನರ್ ಆಫ್ 1 ಬಂದು ಏನು ಬರುತ್ತೆ? -43.
-43 ಅಂತ ಬರುತ್ತೆ. ಸೊ ಈ ಥರ ಅವರು ಯಾವ ಎಲಿಮೆಂಟ್ಸ್ ಕೇಳಿರ್ತಾರೋ ಸೊ ಆ ಎಲಿಮೆಂಟ್ ಪೊಸಿಷನ್ ನೋಡಿಕೊಂಡು ಅಲ್ಲಿ ಕರೆಂಟ್ ರೋ ಮತ್ತು ಕಾಲಮ್ನ ಡಿಲೀಟ್ ಮಾಡಿ ರಿಮೈನಿಂಗ್ ಎಲಿಮೆಂಟ್ಸ್ನ ನಾವು ಡಿಟರ್ಮೆಂಟಲ್ಲಿ ಬರ್ಕೊಂಡು ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ ಸೊ ನಮಗೆ ಮೈನರ್ ಆಫ್ ನ ರೆಸ್ಪೆಕ್ಟಿವ್ ಎಲಿಮೆಂಟ್ ಗೊತ್ತಾಗುತ್ತೆ. ಸೊ ನಾವು ವಿಲ್ ಮೂವ್ ಆನ್ ಟು the next concept, that is how to find the cofactor of an element of a matrix. So first ಇಲ್ಲಿ cofactor of an element of a matrix ಗೆ definition ತಿಳ್ಕೊಳ್ಳೋಣ. Cofactor of an element is minor of the element with positive or negative sign given to it. It's very simple. Cofactor of an element is what? Minor of the element. Already ನೀವು ನಿಮಗೆ ಈಗ ಮೈನರ್ ಆಫ್ ನ ಎಲಿಮೆಂಟ್ ಮಾಡೋದು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಏನು ಮಾಡಬೇಕು? ವಿತ್ ಪಾಸಿಟಿವ್ ಆರ್ ನೆಗೆಟಿವ್ ಸೈನ್. ಜಸ್ಟ್ ಆ ಮೈನರ್ ಆಫ್ ನ ಎಲಿಮೆಂಟ್ಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಸೈನ್ನ ಅಸೈನ್ ಮಾಡಿಬಿಟ್ರೆ ಕೋಫ್ಯಾಕ್ಟರ್ ಆಫ್ ನ ಎಲಿಮೆಂಟ್ ಬಂದ್ಬಿಡುತ್ತೆ. ಸೊ ಆ ಪಾಸಿಟಿವ್ ಮತ್ತು ನೆಗೆಟಿವ್ ಸೈನ್ ಯಾವ ಥರಪ್ಪ ಅಸೈನ್ ಮಾಡೋದಂದರೆ, ಇಫ್ ದ ಎಲಿಮೆಂಟ್ ಈಸ್ ಇನ್ ದ ith row and jth column, the sign to be allocated is -1 to the power of I plus j. So I indicates the rank of row, j indicates the rank of column. ಸೊ ಆ ಎಲಿಮೆಂಟ್ ಯಾವ ರೋ ಮತ್ತು ಯಾವ ಕಾಲಮಲ್ಲಿ ಅಂತ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಇಲ್ಲಿ 2 ಸೈನ್ಸ್ ಬರುತ್ತೆ, ಐದರ್ ಪ್ಲಸ್ ಬರುತ್ತೆ ಅಥವಾ ಮೈನಸ್ ಬರುತ್ತೆ. ಆ ಸೈನ್ನ ಮೈನರ್ ಜೊತೆಗೆ ಬರ್ಕೊಂಡ್ಬಿಟ್ರೆ ದಟ್ ವಿಲ್ ಬಿ ದ ಕೋಫ್ಯಾಕ್ಟರ್ ಆಫ್ ನ ಎಲಿಮೆಂಟ್ ಅಂತ ಗೊತ್ತಾಗುತ್ತೆ. ಸೊ ಇಲ್ಲೂ ಅಷ್ಟೇ ಕೋಫ್ಯಾಕ್ಟರ್ ಆಫ್ ನ ಎಲಿಮೆಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಮಾಡೋದಕ್ಕೆ ಸೊ ಕೆಲವೊಂದು ಸ್ಟೆಪ್ಸ್ ಇರುತ್ತೆ. ಆ ಸ್ಟೆಪ್ಸ್ನ ನೋಡೋಣ. ಸ್ಟೆಪ್ಸ್ ಟು ಫೈಂಡ್ ಕೋಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್. ಇಲ್ಲೂ ಅಷ್ಟೇ ಫಾರ್ ಈಚ್ ಎಲಿಮೆಂಟ್ ಆಫ್ ದ ಮ್ಯಾಟ್ರಿಕ್ಸ್, ಇಲ್ಲೂ ಅಷ್ಟೇ ಪ್ರತಿಯೊಂದು ಎಲಿಮೆಂಟ್ಗೂ ನಾವು ಕೋಫ್ಯಾಕ್ಟರ್ನ ಮಾಡಬೇಕಾಗುತ್ತೆ. ಸೊ ಸ್ಟೆಪ್ 1 ಹೇಳೋದಂದರೆ allocate the positive or negative sign by using. ಸೊ ಏನೇನು ಹೇಳೋದಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಸೈನ್ ಮಾಡೋದಕ್ಕೆ ನಾವು ಈ ಫಾರ್ಮುಲಾ ಆದರೂ ಯೂಸ್ ಮಾಡ್ಬೋದು, ಅಥವಾ ಇಫ್ ರಿಮೆಂಬರ್ ದಿ ಸ್ಟ್ಯಾಂಡರ್ಡ್ ಮ್ಯಾಟ್ರಿಕ್ಸ್, ಈ ಸ್ಟ್ಯಾಂಡರ್ಡ್ ಮ್ಯಾಟ್ರಿಕ್ಸ್ನ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಸೊ ಅಲ್ಲಿ ರೆಸ್ಪೆಕ್ಟಿವ್ ಎಲಿಮೆಂಟ್ಸ್ಗೆ ಏನು ಸೈನ್ ಬರಬೇಕಂತ ನಾನು ಇಲ್ಲೇ ಕೊಟ್ಬಿಟ್ಟಿದ್ದೀನಿ. ಸೊ ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಸೈನ್ ಫಾರ್ಮುಲಾ ಫಾರ್ 2x2 ಮ್ಯಾಟ್ರಿಕ್ಸ್. ಸೊ ಇದು 3x3 ಮ್ಯಾಟ್ರಿಕ್ಸ್ಗೆ ನೋಡಿ, ಇಲ್ಲಿ ಪ್ಲಸ್ ಮೈನಸ್ ಆಲ್ಟರ್ನೇಟ್ ಸೈನ್ಸ್ನ ಬರ್ಕೊಂಡು ಹೋಗ್ಬಿಡೋದು. ಸೊ ಇಲ್ಲಿ 2x2 ಮ್ಯಾಟ್ರಿಕ್ಸ್ ಕೊಟ್ಟಾಗ ಈ ಸೈನ್ಸ್ ಯೂಸ್ ಮಾಡಿ, 3x3 ಮ್ಯಾಟ್ರಿಕ್ಸ್ ಕೊಟ್ಟಾಗ ಈ ಸೈನ್ನ ಯೂಸ್ ಮಾಡಿ. ಸೊ ಸ್ಟೆಪ್ 1 ಕೋಫ್ಯಾಕ್ಟರ್ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ 1 ಇದನ್ನು ಮಾಡಬೇಕು. ಸ್ಟೆಪ್ 2 ಏನಪ್ಪ ಅಂತಂದರೆ ಜಸ್ಟ್ ಮೈನರ್ನ ಫೈಂಡ್ ಔಟ್ ಮಾಡೋದು. ಸೊ ಆಲ್ರೆಡಿ ನಿಮಗೆ ಮೈನರ್ ಆಫ್ ನ ಎಲಿಮೆಂಟ್ ಮಾಡೋದು ಗೊತ್ತಿದೆ. ಸೊ ಸ್ಟೆಪ್ 2 ಏನು ಹೇಳುತ್ತೆ? ಡಿಲೀಟ್ ದ ಎಲಿಮೆಂಟ್ಸ್ ಅಂತ ಕರೆಂಟ್ ರೋ ಆ್ಯಂಡ್ ಕಾಲಮ್ ಅಂತ ಹೇಳೋದು. ದಟ್ ಈಸ್ ಮೈನರಲ್ಲಿ ಫಸ್ಟ್ ಸ್ಟೆಪ್ ಇದು. ಸೊ ಆ ಎಲಿಮೆಂಟು ಯಾವ ರೋ ಮತ್ತು ಯಾವ ಕಾಲಮ್ ಅಂದರೆ ಡಿಲೀಟ್ ಮಾಡೋದು. ಸ್ಟೆಪ್ 3 ಏನು ಹೇಳುತ್ತೆ? ಕ್ಯಾಲ್ಕುಲೇಟ್ ದ ಡಿಟರ್ಮೆಂಟ್ ಆಫ್ ರಿಮೈನಿಂಗ್ ಎಲಿಮೆಂಟ್ಸ್. ರಿಮೈನಿಂಗ್ ಏನು ಎಲಿಮೆಂಟ್ಸ್ ಬರುತ್ತೋ ಆ ರಿಮೈನಿಂಗ್ ಎಲಿಮೆಂಟ್ಸ್ಗೆ ಡಿಟರ್ಮೆಂಟ್ನ ಫೈಂಡ್ ಔಟ್ ಮಾಡಿಬಿಟ್ರೆ ನಮಗೆ ಕೋಫ್ಯಾಕ್ಟರ್ ಆಫ್ ನ ಎಲಿಮೆಂಟ್ ಆಫ್ ಎ ಮ್ಯಾಟ್ರಿಕ್ಸ್. ಜಸ್ಟ್ ನೀವು ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಮೈನರ್ ಆಫ್ ನ ಎಲಿಮೆಂಟ್ ಮಾಡೋದು ನಿಮಗೆ ಗೊತ್ತಿರುತ್ತೆ. ಮೈನರ್ ಆಫ್ ನ ಎಲಿಮೆಂಟ್ ಮಾಡೋದು ಕೋಫ್ಯಾಕ್ಟರ್ಲು ಸೇಮ್ ಇರುತ್ತೆ. ಜಸ್ಟ್ ಅದ್ರ ಜೊತೆಗೆ ನೀವು ಆ ಎಲಿಮೆಂಟ್ ಪಾಸಿಟಿವ್ ಅಥವಾ ನೆಗೆಟಿವ್ ಸೈನ್ ಅನ್ನೋದನ್ನ ಮಾತನ್ನ ಬರಿಬೇಕಾಗಿರುತ್ತೆ. ಆ ಪಾಸಿಟಿವ್ ಅಥವಾ ನೆಗೆಟಿವ್ ಸೈನ್ನ 2x2 ಮ್ಯಾಟ್ರಿಕ್ಸ್ ಕೊಟ್ಟಾಗ ಈ ಮ್ಯಾಟ್ರಿಕ್ಸ್ ಯೂಸ್ ಮಾಡಿ, 3x3 ಮ್ಯಾಟ್ರಿಕ್ಸ್ ಕೊಟ್ಟಾಗ ಈ ಮ್ಯಾಟ್ರಿಕ್ಸ್ನ ಯೂಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಕೋಫ್ಯಾಕ್ಟರ್ ಆಫ್ ನ ಎಲಿಮೆಂಟ್ ಮ್ಯಾಟ್ರಿಕ್ಸ್ ಮಾಡೋದು ಗೊತ್ತಾಗುತ್ತೆ. ಸೊ ಈಗ ನಿಮಗೆ ಇದು ಸ್ಟೆಪ್ಸ್ನ ಜ್ಞಾಪಕ ಇಟ್ಕೊಂಡು ನೆಕ್ಸ್ಟ್ ಈಗ ಐ ಆಮ್ ಗೋಯಿಂಗ್ ಟು ಟೇಕ್ ಒಂದು ಮಾಡಲ್ ಪ್ರಾಬ್ಲಮ್ ತೊಗೊತೀನಿ, ಜನರಲ್ ಪ್ರಾಬ್ಲಮು. ಸೊ ಇಲ್ಲಿ ಒಂದು ಸ್ಟ್ಯಾಂಡರ್ಡ್ 2x2 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಸೊ ಈ ಮ್ಯಾಟ್ರಿಕ್ಸ್ಗೆ ಕೋಫ್ಯಾಕ್ಟರ್ಸ್ ಮಾಡೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನಾವು ಕೋಫ್ಯಾಕ್ಟರ್ ಆಫ್ A1 ಈ ಥರ ಫುಲ್ ಫಾರ್ಮಲ್ಲಿ ಆದರೂ ಬರ್ಕೊಳ್ಳಿ, ಅಥವಾ ಶಾರ್ಟ್ ಫಾರ್ಮಲ್ಲಿ C ಆಫ್ A1 ಅಂತಾದರೂ ಬರ್ಕೋಬೋದು ನೀವು. C ಸ್ಟ್ಯಾಂಡ್ಸ್ ಫಾರ್ ಕೋಫ್ಯಾಕ್ಟರ್. ಸೊ ಟು ಫೈಂಡ್ ದ ಕೋಫ್ಯಾಕ್ಟರ್ಸ್ ವಿ ಹ್ಯಾವ್ ದ ಸ್ಟೆಪ್ಸ್. ಸೊ ವಾಟ್ ಇಸ್ ದ ಸ್ಟೆಪ್ 1? allocate the positive or negative sign by using what? -1 to the power of I plus j or a 2x2 ಸ್ಟ್ಯಾಂಡರ್ಡ್ ಮ್ಯಾಟ್ರಿಕ್ಸ್. ಇದನ್ನಾದರೂ ಯೂಸ್ ಮಾಡಿ ಅಥವಾ ಇದನ್ನಾದರೂ ಯೂಸ್ ಮಾಡಿ. ಬೆಟರ್ ಟು ಯೂಸ್ ದಿಸ್ ಒನ್, ಯಾಕಂದರೆ ನಿಮಗೆ ಇದನ್ನು ಆಲ್ಟರ್ನೇಟ್ ಸೈನ್ಸ್ನ ಬರ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಜ್ಞಾಪಕ ಆಗುತ್ತೆ. ಸೊ ಇಯರ್ ಕೋಫ್ಯಾಕ್ಟರ್ ಆಫ್ A1 ಫಸ್ಟ್ ಎಲಿಮೆಂಟ್ ತೊಗೊಳ್ಳೋಣ. ನೋಡಿ A1 ಫಾರ್ A1 ದ ರೆಸ್ಪೆಕ್ಟಿವ್ ಸೈನ್ ಇನ್ ದಿಸ್ ಮ್ಯಾಟ್ರಿಕ್ಸ್ ಇಸ್ ವಾಟ್? ಪ್ಲಸ್. ಸೊ ರೈಟ್ ಡೌನ್ ದಿಸ್ ಪ್ಲಸ್ ಫಸ್ಟ್. ಈ ಪ್ಲಸ್ನ ಫಸ್ಟ್ ಬರ್ಕೊಂಡ್ಬಿಡ್ಬೇಕು. ನೆಕ್ಸ್ಟು ಸ್ಟೆಪ್ ಈಸ್ ಡಿಲೀಟ್ ದ ಎಲಿಮೆಂಟ್ಸ್ ಆನ್ ದ ಕರೆಂಟ್ ರೋ ಅಂಡ್ ಕಾಲಮ್ ಅಂತ ಹೇಳಿದ್ದಾರೆ. ಸೊ ಈಗ A1 ಬಂದು ಕರೆಂಟ್ ರೋ ಯಾವುದು? ಫಸ್ಟ್ ರೋ. ಕರೆಂಟ್ ಕಾಲಮ್ ಬಂದು ಫಸ್ಟ್ ಕಾಲಮ್. ಸೊ ಫಸ್ಟ್ ರೋ ಫಸ್ಟ್ ಕಾಲಮಲ್ಲಿ ಇದೆ. ಸೊ ಅದನ್ನು ಡಿಲೀಟ್ ಮಾಡಿಬಿಡಿ. ವಾಟ್ ಇಸ್ ದ ರಿಮೈನಿಂಗ್ ಎಲಿಮೆಂಟ್? B2. What is the step 3? Calculate the determinant of remaining element. Remaining element is B2 and we should find the determinant. So B2, so this should be equal to what? B2. ಅಂದರೆ ಇದನ್ನು ಎಕ್ಸ್ಪ್ಯಾನ್ಷನ್ ಮಾಡಿದಾಗ B2 ಅಂತ ಬರುತ್ತೆ. ಸೊ ಅದೇ ಥರ ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ A2 ಹೋಗೋಣ. ಸೊ A2 is here. The respective sign for A2 is minus. Write down the minus sign first. ಸೊ ಏನು ಮಾಡ್ಕೋಬೇಕು? ಫಸ್ಟು ಆ ಎಲಿಮೆಂಟ್ ಎಲ್ಲಿರುತ್ತೋ ಅದೇ ಪೊಸಿಷನಲ್ಲಿ ಈ ಮ್ಯಾಟ್ರಿಕ್ಸಲ್ಲಿ ಏನು ಸೈನ್ ಇರುತ್ತೋ ಆ ಸೈನ್ನ ಫಸ್ಟ್ ಬರ್ಕೊಂಬಿಡ್ಬೇಕು. ಆಮೇಲೆ ನಿಮಗೆ ಮೈನರ್ ಆಫ್ ನ ಎಲಿಮೆಂಟ್ ಮಾಡೋ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಸಾಕು. ಸೊ ದ ಸ್ಟೆಪ್ 2 ಈಸ್ ಡಿಲೀಟ್ ದ ಕರೆಂಟ್ ರೋ ಅಂಡ್ ಕರೆಂಟ್ ಕಾಲಮ್. ದೆನ್ ಸ್ಟೆಪ್ 3 ಈಸ್ ಕ್ಯಾಲ್ಕುಲೇಟ್ ದ ಡಿಟರ್ಮೆಂಟ್ ಆಫ್ ರಿಮೈನಿಂಗ್ ಎಲಿಮೆಂಟ್ಸ್, ದಟ್ ಈಸ್ B1. ರೈಟ್ ಡೌನ್ B1. ಸೊ ದಿಸ್ ಶುಡ್ ಬಿ ಈಕ್ವಲ್ ಟು -B1.
So likewise we should find the cofactors of remaining elements. Next cofactor of b1 nodi. So b1 the respective sign is what? Minus. Write on the minus sign first. So delete the second row and first column. The remaining element is a2. That is minus a2 anta barkobekagutte. Next cofactor of b2. So b2 ಗೆ respective sign ಏನು? ಪ್ಲಸ್. ಆ ಪ್ಲಸ್ನ ಫಸ್ಟ್ ಬರ್ಕೊಂಬಿಡಿ. ದೆನ್ ಅದನ್ನು ಡಿಲೀಟ್ ಮಾಡಿದಾಗ ಸೊ ಸೆಕೆಂಡ್ ರೋ ಮತ್ತು ಸೆಕೆಂಡ್ ಕಾಲಮ್ ರಿಮೈನಿಂಗ್ ಎಲಿಮೆಂಟ್ ಇಸ್ a1 ಬರುತ್ತೆ. ಸೊ a1 ಇರುತ್ತೆ ಪ್ಲಸ್ ಇಂಟು a1 is a1. So this is the method to find the cofactor of an element if they give 2 cross 2 matrix. So ಅದೇ ಥರ if they give 3 cross 3 matrix, if they give 3 cross 3 matrix, how to find the cofactor? Same method we should follow, but here instead of first order we are going to get what? Second order element ಬರುತ್ತೆ. ಮತ್ತೆ ಇಲ್ಲಿ ಸೈನ್ಸ್ ಇಲ್ಲಿ ಸ್ಟ್ಯಾಂಡರ್ಡು 2 cross 2 ಮ್ಯಾಟ್ರಿಕ್ಸ್ ಇರುತ್ತೆ. ಸೊ ನಾವು 3 cross 3 ಮ್ಯಾಟ್ರಿಕ್ಸ್ ತಗೋಬೇಕಾಗುತ್ತೆ. ಸೊ ಈಗ ನೋಡೋಣ cofactor of a1. So here I told that to find the cofactor of a1, first we should assign what? Allocate the positive or negative sign by using this or a standard matrix. 3 cross 3 ಕೊಟ್ಟಾಗ ಈ ಥರ ಸ್ಟ್ಯಾಂಡರ್ಡ್ ಮ್ಯಾಟ್ರಿಕ್ಸ್ ತಗೋಬೇಡಿ. So a1 the respective sign is what? Plus. So write on the plus. First plus sign ಬರ್ಕೊಳ್ಳಿ. This a1 is present in first row and first column. If you delete the remaining elements is b2 b3 c2 c3. Write down these 4 elements in determinant. Then and you know how to expand. ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ನಾನು ಎಕ್ಸ್ಪ್ಯಾನ್ಷನ್ ಮಾಡೋದು. So this should be equal to, write on the plus sign as it is, open the bracket. So b2 into c3, after multiplying these two elements you should put minus, then b3 into c2 or c2 into b3. ಇವೆರಡು elements ನ multiply ಮಾಡಿ. So this should be equal to, so now multiply this plus to both the terms. So plus into minus is plus into plus is b2 into c3, plus into minus is minus b3 into c2. So while writing, be careful that first write the sign, then open the bracket, multiplying this, then close the bracket. Because if there is a negative sign here, if you multiply this, it becomes positive. ಅದಕ್ಕೋಸ್ಕರ ಬ್ರಾಕೆಟ್ಸ್ನ ನೀವು ಕೇರ್ಫುಲ್ ಆಗಿ ಬರ್ಕೋಬೇಕಾಗುತ್ತೆ. So next we will move on to cofactor of a2. Next element ಹೋಗೋಣ. So a2 is here. The respective sign for a2 is minus. Write on the minus sign first. And here a2 is present in first row and second column. Write on the remaining elements in terms of determinant. So now expand this determinant. We will get minus, open the bracket, b1 into c3 minus b3 into c1. So observe here, minus into plus is minus b1 c3, minus into minus is plus b3 into c1. So ಇದೇ ಥರ ನಾವು ರಿಮೈನಿಂಗ್ ಎಲಿಮೆಂಟ್ಸ್ಗೂ ನಾವು ಕೋಫ್ಯಾಕ್ಟರ್ಸ್ನ ಮಾಡಬೇಕು. ಜಸ್ಟ್ ನಾನು ಇಲ್ಲಿ ಒಂದು ಎರಡು ಮಾಡಲ್ ಪ್ರಾಬ್ಲಮ್ಸ್ನ ತೊಗೊಂಡು ಹೌ ಟು ಫೈಂಡ್ ದ ಕೋಫ್ಯಾಕ್ಟರ್ಸ್ ಈ ಸ್ಟೆಪ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ಕೋಫ್ಯಾಕ್ಟರ್ಸ್ ಮಾಡೋದಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ದ ಪ್ರಾಬ್ಲಮ್ಸ್. So problems on finding cofactor of an element of a matrix. So ಇಲ್ಲೊಂದು ಪ್ರಾಬ್ಲಮ್ ತೊಗೊಂಡಿದ್ದೀನಿ. ಫೈಂಡ್ ದ ಕೋಫ್ಯಾಕ್ಟರ್ ಆಫ್ 3 and 5 ಫ್ರಮ್ ದ ಮ್ಯಾಟ್ರಿಕ್ಸ್ ಅಂತ ಕೇಳಿದ್ದಾರೆ. ಒಂದು 2 cross 2 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಈ 2 cross 2 ಮ್ಯಾಟ್ರಿಕ್ಸಲ್ಲಿ ಕೋಫ್ಯಾಕ್ಟರ್ ಆಫ್ 3 ಮತ್ತು ಕೋಫ್ಯಾಕ್ಟರ್ ಆಫ್ 5 ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್, ರೈಟ್ ಆನ್ ದ ಗಿವನ್ ಮ್ಯಾಟ್ರಿಕ್ಸ್ ಎಸ್ ಇ ಅಂತ ತಗೊಳ್ಳಿ. ಸೊ ಏನು ಕೇಳಿದ್ದಾರೆ? ಫಸ್ಟು ಕೋಫ್ಯಾಕ್ಟರ್ ಆಫ್ 3. ಸೊ ಇದನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾವಿಲ್ಲಿ ಈ ಸೈನ್ನ ಯೂಸ್ ಮಾಡಿ ಅಂತ ನಾನು ಸ್ಟೆಪ್ಪಲ್ಲಿ ಹೇಳಿದ್ದೀನಿ. ಸೊ ಅದನ್ನು ಇಲ್ಲಿ ನಾನು ಜಸ್ಟ್ ನಿಮಗೆ ಜ್ಞಾಪಕ ಇರಲಿ ಅಂತ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಕೋಫ್ಯಾಕ್ಟರ್ ಆಫ್ 3. ಸೊ ಕೋಫ್ಯಾಕ್ಟರ್ ಆಫ್ 3 ಇಲ್ಲಿದೆ, ಅಂದರೆ 3 ಎಲಿಮೆಂಟ್ ಈ ಮ್ಯಾಟ್ರಿಕ್ಸಲ್ಲಿ ಇದೆ. ಸೊ ಇದಕ್ಕೆ ರೆಸ್ಪೆಕ್ಟಿವ್ ಸೈನ್ ಯಾವುದು? ಪ್ಲಸ್ಸು. ಸೊ ಫಸ್ಟ್ ಏನು ಮಾಡಬೇಕು? ಪ್ಲಸ್ನ ಬರ್ಕೋಬೇಕು. ದಟ್ ಈಸ್ ದ ಫಸ್ಟ್ ಸ್ಟೆಪ್. ಏನು ಹೇಳುತ್ತೆ ಸ್ಟೆಪ್ಪು? ಅಲೋಕೇಟ್ ದಿ ಪಾಸಿಟಿವ್ ಆರ್ ನೆಗೆಟಿವ್ ಸೈನ್ ಟು ದ ಎಲಿಮೆಂಟ್ ಬೈ ಯೂಸಿಂಗ್ ದಿಸ್ ಮ್ಯಾಟ್ರಿಕ್ಸ್. ಈ ಮ್ಯಾಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಪಾಸಿಟಿವ್ ಆರ್ ನೆಗೆಟಿವ್ನ ಫಸ್ಟು ಐಡೆಂಟಿಫೈ ಮಾಡಬೇಕು. ಸೊ ಎಲಿಮೆಂಟು ಕೋಫ್ಯಾಕ್ಟರ್ ಆಫ್ 3ಗೆ ಪಾಸಿಟಿವ್ ಸೈನ್ ಇದೆ ಈ ಮ್ಯಾಟ್ರಿಕ್ಸಲ್ಲಿ, ಫಸ್ಟು ಅದನ್ನು ಬರ್ಕೊಡ್ಬೇಕು. ಆಫ್ಟರ್ ದಟ್ ಡಿಲೀಟ್ ದ ಕರೆಂಟ್ ರೋ ಆ್ಯಂಡ್ ಕರೆಂಟ್ ಕಾಲಮ್. ಸೊ ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮ್ ಇರುತ್ತೆ, ಡಿಲೀಟ್ ಮಾಡಿ. ದೆನ್ ಅಪ್ಲೈ ದ ಸೆಕೆಂಡ್ ಸ್ಟೆಪ್, ದಟ್ ಈಸ್ ದ ಥರ್ಡ್ ಸ್ಟೆಪ್. ದ ರಿಮೈನಿಂಗ್ ಎಲಿಮೆಂಟ್ಸ್ ಈಸ್ ವಿ ಶುಡ್ ರೈಟ್ ಇನ್ ಟರ್ಮ್ಸ್ ಆಫ್ ಡಿಟರ್ಮಿನೆಂಟ್. ಸೊ ಇದನ್ನ ಎಕ್ಸ್ಪ್ಯಾನ್ಷನ್ ಮಾಡೋದು. ಸೊ ಇದು ಶುಡ್ ಬಿ ಈಕ್ವಲ್ ಟು ವಾಟ್? ಪ್ಲಸ್ ಸೈನ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ cofactor of 5. Next we will move on to how to find the cofactor of 5. So cofactor of 5. So cofactor of 5. So for the 5, the respective sign is minus, and write on the minus sign first. Then this 5 is present in first row and second column. If we delete first row and second column, the remaining element is 7. Write down this 7 in terms of determinant. So if we expand this determinant, we will get minus sign. So our ಕೇಳಿರೋದೇನು? ಫೈಂಡ್ ದ ಕೋಫ್ಯಾಕ್ಟರ್ ಆಫ್ 3 and 5. ಸೊ ನಾವು ಕೋಫ್ಯಾಕ್ಟರ್ ಆಫ್ 3 and 5, ಕೋಫ್ಯಾಕ್ಟರ್ ಆಫ್ 3 ಬಂದು 9 ಇರುತ್ತೆ, ಕೋಫ್ಯಾಕ್ಟರ್ ಆಫ್ 5 ಬಂದು -7 ಅಂತ ಆಗುತ್ತೆ. ಅದೇ ಥರ ನಿಮಗೆ ಬೇರೆ ಎಲಿಮೆಂಟ್ಸ್ ಕೇಳಿದಾಗ ಆ ಎಲಿಮೆಂಟ್ಸ್ಗೆ ಏನು ರೆಸ್ಪೆಕ್ಟಿವ್ ಸೈನ್ಸ್ ಇರುತ್ತೋ ಆ ಸೈನ್ನ ಬರ್ಕೊಂಡು ಆ ಕೋಫ್ಯಾಕ್ಟರ್ಸ್ನ ಮಾಡ್ಬೋದು.
So next we will move on to the next problem. So find the cofactor matrix of ಅಂತ ಕೇಳಿದ್ದಾರೆ ಅಲ್ಲಿ. ಸೊ ಇಲ್ಲಿ ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೋಬೇಕು. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಕೋಫ್ಯಾಕ್ಟರ್ ಆಫ್ ನ ಎಲಿಮೆಂಟ್ಸ್ ಅಂತ ಕೇಳಿದ್ರು, ಇಲ್ಲಿ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂತ ಕೇಳಿದ್ದಾರೆ. ಸೊ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂದರೆ ಸೊ ಆ ಮ್ಯಾಟ್ರಿಕ್ಸ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗೂ ಕೋಫ್ಯಾಕ್ಟರ್ಸ್ನ ಮಾಡಿ ಸೊ ಅದನ್ನು ಮ್ಯಾಟ್ರಿಕ್ಸ್ ಅಲ್ಲಿ ಬರ್ಕೊಂಡ್ರೆ ದಟ್ ವಿಲ್ ಬಿ ದ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಸೊ ಸೊಲ್ಯೂಷನ್ write on the given matrix as A. So to assign the signs, use this matrix. So ಈಗ cofactor of 4 ಎಲ್ಲ ಎಲಿಮೆಂಟ್ cofactor ಮಾಡಬೇಕು. So cofactor of 4. So for this 4 the respective sign is plus. Write on the plus sign first. Then delete the row, first column. ಯಾಕಂದ್ರೆ ಆ 4 ಬಂದು ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮ್ ಇದೆ. ಡಿಲೀಟ್ ಮಾಡಿ. The remaining element is what? 3. Write on this 3 in terms of determinant. So this should be equal to what? Plus 3. So next I will move on to next cofactor, next element, that is 2. That is cofactor of 2. Short form ಅಲ್ಲಿ C of 2 ಅಂತ ಬರ್ಕೊಳ್ಳಿ. ಫುಲ್ ಫಾರ್ಮ್ ಆದರೂ ಬರ್ಕೋಬೋದು ಅಥವಾ ನಿಮಗೆ ಶಾರ್ಟ್ ಫಾರ್ಮ್ ಅಲ್ಲಿ C of 2. C stands for cofactor. So cofactor of 2, for 2 the respective sign is minus. Write on the minus sign first. Then this 2 is present in first row and second column. If you delete the first row and second column, the remaining element is 1. Write on in terms of determinant. And this should be equal to minus 1. ಯಾಕಂದರೆ ಇಲ್ಲಿ ಮೈನಸ್ ಸೈನ್ ಇದೆ. ಸೊ ಇಲ್ಲಿ ಪ್ಲಸ್ ಇರುತ್ತೆ. ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ಮೈನಸ್ 1. ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ 1 ಹೋಗೋಣ. ಸೊ write on cofactor of 1. ಸೊ ಈ 1ಗೆ ರೆಸ್ಪೆಕ್ಟಿವ್ ಸೈನ್ ಏನಿದೆ ಇಲ್ಲಿ ಮ್ಯಾಟ್ರಿಕ್ಸಲ್ಲಿ ಮೈನಸ್ ಇರುತ್ತೆ. ಆ ಮೈನಸ್ನ ಫಸ್ಟ್ ಬರ್ಕೊಳ್ಳಿ. ಮತ್ತು ಈ 1 ಬಂದು ಎಲ್ಲಿದೆ? ಸೆಕೆಂಡ್ ರೋ ಅಲ್ಲಿದೆ ಮತ್ತು ಫಸ್ಟ್ ಕಾಲಮಲ್ಲಿದೆ. ಸೊ ಡಿಲೀಟ್ ಮಾಡಿದಾಗ ರಿಮೈನಿಂಗ್ ಎಲಿಮೆಂಟ್ ಏನು? 2. ಈ 2ನ ಡಿಟರ್ಮಿನೆಂಟಲ್ಲಿ ಬರ್ಕೊಳ್ಳಿ. ಇದನ್ನ ಎಕ್ಸ್ಪ್ಯಾನ್ಷನ್ ಮಾಡಿ ಈಕ್ವಲ್ ಟು ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ಮೈನಸ್ 2 ಅಂತ ಆಗುತ್ತೆ. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಎಲಿಮೆಂಟ್, ದಟ್ ಈಸ್ 3. write on cofactor of 3. For this 3 the respective sign is plus, and write on the plus sign first. Then delete the second row and second column, and the remaining element is 4. Write on this 4 in terms of determinant. Expand this determinant, we will get plus 4. So now we got the cofactors of each element in the given matrix. So they are asking to find cofactor matrix. Therefore, the cofactor matrix of A is given by. So see for these respective elements, these are the cofactors we got, and write on these elements in terms of matrix along row wise. So 3, minus 1, minus 2, 4. ಸೊ ಇಲ್ಲಿ ಏನು ಬಂದಿರುತ್ತೆ ಕೋಫ್ಯಾಕ್ಟರ್ ಎಲಿಮೆಂಟ್ಸು ಅದನ್ನು ರೋ ವೈಸಲ್ಲಿ ಬರ್ಕೊಂಬಂದರೆ ದಟ್ ವಿಲ್ ಬಿ ದ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಆಫ್ ಎ. ಸೊ ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಕೋಫ್ಯಾಕ್ಟರ್ ಆಫ್ನ ಎಲಿಮೆಂಟ್ಸ್ ಕೇಳಿದ್ರೆ ಯಾವ ಎಲಿಮೆಂಟ್ಸ್ ಕೇಳಿರ್ತಾರೋ ಆ ಎಲಿಮೆಂಟ್ಸ್ಗೆ ಮಾತ್ರ ಮಾಡಿ. ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂತ ಕೇಳಿದಾಗ ನೀವು ಎಲ್ಲ ಎಲಿಮೆಂಟ್ಸ್ಗೂ ಕೋಫ್ಯಾಕ್ಟರ್ಸ್ನ ಮಾಡಿ ಅದನ್ನು ಮ್ಯಾಟ್ರಿಕ್ಸಲ್ಲಿ ಬರ್ಕೊಂಡ್ರೆ ದಟ್ ವಿಲ್ ಬಿ ಇನ್ ದ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಸೊ ನಾವು ಲೆಟ್ ವಿ ಮೂವ್ ಆನ್ ಟು ಅನದರ್ ಪ್ರಾಬ್ಲಮ್. ಸೊ ಫೈಂಡ್ ದ ಕೋಫ್ಯಾಕ್ಟರ್ ಆಫ್ 4 ಫ್ರಮ್ ದ ಮ್ಯಾಟ್ರಿಕ್ಸ್. ಸೊ ಇಲ್ಲಿ ನಿಮಗೆ 3x3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಸೊ ಈ 3x3 ಮ್ಯಾಟ್ರಿಕ್ಸಲ್ಲಿ ಕೋಫ್ಯಾಕ್ಟರ್ ಆಫ್ 4 ಒಂದು ಎಲಿಮೆಂಟ್ ಮಾತ್ರ ಕೇಳಿದ್ದಾರೆ. ಸೊ ಸೊಲ್ಯೂಷನ್ write on the given matrix as A. ಸೊ ಇದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಅಂದರೆ ಸೈನ್ನ ಅಸೈನ್ ಮಾಡೋದಕ್ಕೆ ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ. ಸೊ 4 ಅವ್ರು ಕೇಳಿರೋದು ಎಲಿಮೆಂಟ್ 4 ಇಲ್ಲಿದೆ. ಸೊ write on cofactor of 4, and the first step is what? We should assign the sign. For 4 the sign is what? ಮೈನಸ್ ನೋಡ್ಕೊಳ್ಳಿ. ಈ ಪೊಸಿಷನ್ ಇರ್ತಕ್ಕಂಥ ಮ್ಯಾಟ್ರಿಕ್ಸಲ್ಲಿ ಏನಿದೆ? ಮೈನಸ್ ಇದೆ. ಸೊ ಫಸ್ಟ್ ಅಸೈನ್ ಮೈನಸ್, ದೆನ್ ಡಿಲೀಟ್ ದ ಕರೆಂಟ್ ರೋ ಆ್ಯಂಡ್ ಕರೆಂಟ್ ಕಾಲಮ್, ಅಂದರೆ ಸೆಕೆಂಡ್ ರೋ ಮತ್ತು ಫಸ್ಟ್ ಕಾಲಮ್ ಅಲ್ಲಿದೆ. ಡಿಲೀಟ್ ಮಾಡಿ. ರಿಮೈನಿಂಗ್ ಎಲಿಮೆಂಟ್ಸ್ ಇದು 1, 3, 7, 9. write on this in terms of determinant. Now expand this equal to, write on minus sign, open the bracket. 1 into 9 is 9. After multiplying we should put minus. 3 into 7 is 21. So this should be equal to, write on this minus sign as it is. 9 minus 21 is minus 12. Write on this also in brackets. So now multiply this. Minus into minus becomes plus 12. The cofactor of 4 is 12. So here they are asked only to find the cofactor of 4. So now the cofactor of 4 what we got? 12. So ಈಗ ನಿಮಗೆ cofactor of element ಮಾಡೋದು ಅರ್ಥ ಆಗಿದೆ. So next we will move on to the next problem. Find the cofactor matrix. So ಇಲ್ಲಿ ನೋಡ್ಕೋಬೇಕು cofactor matrix ಅಂತ ಕೇಳಿದ್ದಾರೆ. So here they are given 3x3 matrix ಕೊಟ್ಟಿದ್ದಾರೆ. So cofactor matrix ಅಂದ್ರೆ ನಾನು ಏನು ಹೇಳಿದೆ? We should find cofactor of each element. Cofactor of each element in the given matrix. So solution, write on the given matrix as A.
ನಾವು ಈಗೇನು ಮಾಡಬೇಕು, ಈ ಎಲ್ಲ ಎಲಿಮೆಂಟ್ಸ್ಗೂ ಕೋಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅದನ್ನು ಮಾಡೋದಕ್ಕೆ ಇಲ್ಲಿ ಫಸ್ಟ್ ಸ್ಟೆಪ್ ಏನು ಮಾಡ್ತೀವಿ, ಸೈನ್ನ ಅಸೈನ್ ಮಾಡಬೇಕು. ಆ ಸೈನ್ನ ಅಸೈನ್ ಮಾಡೋದಕ್ಕೆ ನಾವು ಈ ಸ್ಟ್ಯಾಂಡರ್ಡ್ ಮ್ಯಾಟ್ರಿಕ್ಸ್ನ ಬರ್ಕೊಳ್ಳಿ ನೀವು, ಅಥವಾ ಜ್ಞಾಪಕ ಇಟ್ಕೊಂಡ್ರೆ ನಾವು ಈಸಿಯಾಗಿ ಸೈನ್ನ ಬರ್ಕೊಂಡು ಅದಕ್ಕೆ ಮೈನರ್ ಮಾಡ್ಕೊಂಡ್ಬಿಟ್ರೆ ನಮಗೆ ಕೋಫ್ಯಾಕ್ಟರ್ ಬರುತ್ತೆ. ಸೊ ಫಸ್ಟ್ ಕೋಫ್ಯಾಕ್ಟರ್ ಆಫ್ 1 ಹೋಗೋಣ. ಸೊ 1 ಇಲ್ಲಿದೆ. ಸೊ ರೆಸ್ಪೆಕ್ಟಿವ್ ಸೈನ್ 1 ಏನಿದೆ ಇಲ್ಲಿ ಪ್ಲಸ್. ಸೊ ಫಸ್ಟು ಆ ಪ್ಲಸ್ನ ಬರ್ಕೊಂಡ್ವಿ. 1 ಬಂದೆಲ್ಲಿದೆ, ಫಸ್ಟ್ ರೋ ಅಲ್ಲಿದೆ, ಫಸ್ಟ್ ಕಾಲಮ್ ಇದೆ. ಸೊ ಡಿಲೀಟ್ ಮಾಡಿದ್ಮೇಲೆ ರಿಮೈನಿಂಗ್ ಎಲಿಮೆಂಟ್ಸ್ ಯಾವುದು, 3 3 4 3. ಸೊ ಇದನ್ನು ನಾವೇನು ಮಾಡಬೇಕು, ಇನ್ ಟರ್ಮ್ಸ್ ಆಫ್ ಡಿಟರ್ಮಿನೆಂಟಲ್ಲಿ ಬರ್ಕೋಬೇಕು. ಸೊ ಬರ್ಕೊಂಡಿದ್ದಾದ್ಮೇಲೆ ಏನು ಮಾಡಬೇಕು, ಇದನ್ನು ಎಕ್ಸ್ಪ್ಯಾನ್ಷನ್ ಮಾಡಬೇಕು. ದಿಸ್ ಶುಡ್ ಬಿ ಈಕ್ವಲ್ ಟು ಆಡ್ ಆನ್ ದ ಪ್ಲಸ್ ಸೈನ್ ಆಸ್ ಇಟ್ ಈಸ್, ಓಪನ್ ದ ಬ್ರಾಕೆಟ್, 3 into 3 is 9, minus, we should put minus according to rule, then 3 into 4 is 12. Next ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. This should be equal to, add on the plus sign as it is, open the bracket, 9 minus 12 is minus 3. This should be equal to plus into minus is minus 3. So ಈಗ cofactor of 1 ಬಂದು minus 3 ಆಗುತ್ತೆ. ಅದೇ ಥರ ನೆಕ್ಸ್ಟು ಎಲಿಮೆಂಟ್ಗೆ ಹೋಗೋಣ, cofactor of 2. ಸೊ 2 ಇಲ್ಲಿದೆ. ಸೊ 2 cofactor of 2. For this the sign is minus. Put on the minus sign first. Then 2 is present in first row, second column. If you delete, the remaining element is 1 3 2 3. Put on this in terms of determinant. Expand this, will get equal to minus. Write on as it is. 1 into 3 is 3. Minus 3 into 2 is 6. This should be equal to minus. Open the bracket. 3 minus 6 is minus 3. So minus into minus becomes plus 3. Next, cofactor of 3. So for 3 is here. So the respective sign is plus. Add on the plus sign first. Then delete the first row and third column. The remaining element is 1 3 2 4. Now add on this term of determinant. Expand this. This should be equal to, add on the plus sign. Open the bracket. 1 into 4 is 4. Minus 3 into 2 is 6. This should be equal to plus 4 minus 6 is minus 2. Plus into minus is minus 2. So ಈಗ ನಮಗೆ ಫಸ್ಟ್ ರೋಲ್ ಇರತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗೂ ನಾವು ಕೋಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿದ್ವಿ. ಸೊ ಸೇಮ್ ಮೆಥಡ್ ಈಸ್ ಅಪ್ಲೈಡ್ ಟು ಫೈಂಡ್ ದ ಕೋಫ್ಯಾಕ್ಟರ್ಸ್ ಆಫ್ ಸೆಕೆಂಡ್ ರೋ. ಸೊ ಕೋಫ್ಯಾಕ್ಟರ್ ಆಫ್ 1. ಸೊ ಇಲ್ಲಿ 1 ಇಲ್ಲಿದೆ. ಸೊ ಈ 1ಗೆ ರೆಸ್ಪೆಕ್ಟಿವ್ ಎಲಿಮೆಂಟ್ ಬಂದು ಮೈನಸ್ ಆಗಿರುತ್ತೆ. ಆ ಮೈನಸ್ನ ಫಸ್ಟ್ ಬರ್ಕೊಳ್ಳಿ. ದೆನ್ ಈ 1 ಬಂದೆಲ್ಲಿದೆ, ಸೆಕೆಂಡ್ ರೋಲಿದೆ ಮತ್ತು ಫಸ್ಟ್ ಕಾಲಮಲ್ಲಿದೆ. ಸೊ ಡಿಲೀಟ್ ಮಾಡಿದ್ಮೇಲೆ ರಿಮೈನಿಂಗ್ ಎಲಿಮೆಂಟ್ಸ್ 2 3 4 3. ಸೊ ಅದನ್ನು ನಾವು ಇಲ್ಲಿ ಬರ್ಕೊಳ್ಳೋಣ, 2 3 4 3. ಸೊ ಇದನ್ನು ನೀವು ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ಳಿ. ಸೊ ಮೈನಸ್ ಆಫ್ 6 minus 12. ಸೊ ದಿಸ್ ಶುಡ್ ಬಿ ಅಂದರೆ 2 into 3 is 6. ಸೊ ಮೈನಸ್ ಬರ್ಕೊಳ್ಳಿ, 3 into 4 is 12. ಸೊ ದಿಸ್ ಶುಡ್ ಬಿ ಈಕ್ವಲ್ ಟು ಮೈನಸ್ ಆಫ್ 6 minus 12 is minus 6. ದಿಸ್ ಶುಡ್ ಬಿ ಈಕ್ವಲ್ ಟು 6 ಅಂತ ನಾವು ಹೇಳ್ತೀವಿ. ಸೊ ನೆಕ್ಸ್ಟ್ cofactor of 3. So 3 is present here. Respective sign is plus. Write on the plus sign first. Then this 3 is present in second row and second column. Delete. The remaining elements is 1 3 2 3. Write on this in terms of determinant. So expand this determinant. We'll get plus 1 into 3 is 3 minus 3 into 2 is 6. So this should be equal to plus 3 minus 6 is minus 3. Plus into minus is minus 3. So ಅದೇ ಥರ next cofactor of 3. So 3 is present here. The respective sign is minus. Write on the minus sign first. Then 3 is present in second row and third column. Delete the second row and third column. The remaining elements is 1 2 2 4. Write on this in terms of determinant. So expand this determinant. This should be equal to minus. Open the bracket. 1 into 4 is 4. Minus 2 into 2 is 4. So 4 minus 4 is 0. So now we will move on to third row elements. So cofactor of 2. So 2 is present here. The respective sign is plus. Write on the plus sign first. Then this 2 is present in third row and first column. If you delete, the remaining elements is 2 3 3 3. Write on this in terms of determinant. Expand this determinant. We will get plus 2 3s are 6 minus 3 3s are 9. This should be equal to plus 6 minus 9 is minus 3. Plus into minus is minus 3. So next we will move on to next element, cofactor of 4. 4 is here. The respective sign is minus. Write on the minus sign first. Then this 4 is present in third row, second column. If you delete, the remaining elements is 1 3 1 3. Write on this in terms of determinant. Now expand this determinant. This should be equal to 1 into 3 is 3 minus 3 into 1 is 3. So 3 minus 3 is 0. Next we will move on to next element. It is cofactor of 3. So 3 is present here. So 3 is present in
for 3 the respective sign is plus, write down the plus sign first, then 3 is present in third row and third column, the remaining elements is 1 2 1 3, write down in terms of determinant, expand this, so this should be equal to plus 1 into 3 is 3 minus 2 into 1 is 2, so 3 minus 2 is 1. ಸೊ ಈಗ ನಿಮಗೆ ಎಲ್ಲ ಎಲಿಮೆಂಟ್ಗೂ ಕೋಫ್ಯಾಕ್ಟರ್ಸ್ನ ಗೊತ್ತಾಯಿತು. ಸೊ ಈಗ ಈ ಎಲಿಮೆಂಟ್ಸ್ಗೆ ಏನು ಕೋಫ್ಯಾಕ್ಟರ್ಸ್ ಏನೇನು ಬಂದಿರುತ್ತೋ ಅದನ್ನು ಮ್ಯಾಟ್ರಿಕ್ಸಲ್ಲಿ ಬರ್ಕೊಂಡ್ರೆ ದಟ್ ವಿಲ್ ಬಿ ದ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ದೇರ್ಫೋರ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಆಫ್ ಎ ಈಕ್ವಲ್ ಟು, ನೋಡಿ ಇಲ್ಲಿ ಈ ಎಲಿಮೆಂಟ್ಸ್ ಏನು ಬಂದಿರುತ್ತೋ ಆ ಎಲಿಮೆಂಟ್ಸ್ನ ನಾವು ರೋ ವೈಸಲ್ಲಿ ಕಂಟಿನ್ಯೂಸ್ ಆಗಿ ಬರ್ಕೊಂಡು ಹೋಗ್ಬಿಟ್ರೆ ದಟ್ ವಿಲ್ ಬಿ ದ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಆಫ್ ಎ ಗಿವನ್ ಮ್ಯಾಟ್ರಿಕ್ಸ್. ಸೊ ಈಗ ನಿಮಗೆ ಮೈನರ್ ಆಫ್ ಎನ್ ಎಲಿಮೆಂಟ್ ಮಾಡೋದು ಮತ್ತು ಕೋಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್ ಮಾಡೋದು ಮತ್ತು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಮಾಡೋದು ಗೊತ್ತಾಗಿದೆ. ಸೊ ನೀವಿಲ್ಲಿ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ನ ಮಾಡೋದು ನೀವು ತಿಳ್ಕೊಂಬಿಟ್ರೆ ಸೊ ನಿಮಗೆ ನೆಕ್ಸ್ಟು ಕ್ಲಾಸಲ್ಲಿ ಅಡ್ಜಾಯಿಂಟ್ ಮಾಡೋದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ನಾವು ಕಂಟೆಂಟ್ಸ್ ಲರ್ನ್ಡ್ ಇನ್ ದಿಸ್ ಸೆಷನ್. ಸೊ ಇವತ್ತಿನ ಸೆಷನಲ್ಲಿ ನಾವು ಏನೇನು ಕಂಟೆಂಟ್ಸ್ ನಾವು ಇದೀವಿ ಅಂತ ಒಂದ್ಸಲಿ ನಾವು ಸಮರೈಸ್ ಮಾಡೋಣ. ಸೊ ಫಸ್ಟ್ ನಾವೇನು ಮಾಡಿದ್ವಿ, ಮೈನರ್ ಆಫ್ ಎನ್ ಎಲಿಮೆಂಟ್ ಆಫ್ ಎ ಮ್ಯಾಟ್ರಿಕ್ಸ್ನ ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ ವಿ ಫೈಂಡ್ ಔಟ್ ದಿ ಕೋಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್ ಆಫ್ ಎ ಮ್ಯಾಟ್ರಿಕ್ಸ್. ಸೊ ನೆಕ್ಸ್ಟ್ ಲಾಸ್ಟ್ಲಿ ವಿ ಫೈಂಡ್ ಔಟ್ ಹೌ ಟು ಫೈಂಡ್ ದ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಸೊ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಾಗ ಯಾವ ಥರ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಮಾಡೋದು ನಾವಂತ ಇವತ್ತಿನ ಸೆಷನಲ್ಲಿ ನಾವು ಈ ಮೂರು ಕಂಟೆಂಟ್ಸ್ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಈಗ ನಿಮಗೆ ಈ ಮೂರು ಕಂಟೆಂಟ್ಸು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡು, ಸೊ ಅರ್ಥ ಆಗಿದೆ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಸೊ ನಾನೊಂದು ಸ್ಮಾಲ್ ಟೆಸ್ಟ್ ಅಂದರೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಕೊಟ್ಟು ಸೊ ನಿಮಗೆ ಈ ಕಂಟೆಂಟ್ ಅರ್ಥ ಆಗಿದೆ ಇಲ್ಲ ಅಂತ ಒಂದ್ಸಲಿ ಚೆಕ್ ಮಾಡೋಣ. ಸೊ ನಾವು ಇಟ್ಸ್ ಯುವರ್ ಟರ್ನ್. ಸೊ ಈಗ ನಿಮ್ಮ ಟರ್ನ್. ಸೊ ಇಷ್ಟೊತ್ತು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಈಗ ನೀವು ಅರ್ಥ ಮಾಡ್ಕೊಂಡಿರೋದಕ್ಕೆ ಸೊ ನೀವು ಯಾವ ಥರ ರೆಸ್ಪಾನ್ಸ್ ಮಾಡ್ತೀರಂತ ನೋಡೋಣ. ದಟ್ ಈಸ್ ನೌ ಇಟ್ಸ್ ಯುವರ್ ಟರ್ನ್. ಸೊ ಎ ಟೆಸ್ಟ್ ವಿಚ್ ಈಸ್ ಎ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. So the first question is the minor of an element minus 3 from the matrix. So ಇಲ್ಲಿ minor of an element minus 3 ಈ ಮ್ಯಾಟ್ರಿಕ್ಸ್ ಅಲ್ಲಿ ಏನಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಿಮಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ದೇರ್ ಗಿವನ್ 4 ಆಪ್ಷನ್ಸ್. ಸೊ ಈ 4 ಆಪ್ಷನ್ಸ್ ಅಲ್ಲಿ ಯಾವುದೋ ಒಂದು ಆಪ್ಷನ್ನು ಅದಕ್ಕೆ ಕರೆಕ್ಟ್ ಆಗಿರುತ್ತೆ. ಸೊ ಅದು ಯಾವುದು ಅಂತ ನೀವು ಹೇಳಬೇಕು. ಸೊ ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್? The right option is B. That is the cofactor of minus 3 is what? 5. So solution is B. So now ಇಲ್ಲಿ just ನಾನು explanation ಕೊಡ್ತೀನಿ ಯಾವ ಥರ ಬಂತು ಅಂತ. ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ಜಸ್ಟ್ explanation according to definition. minus 3 is present in second row and second column. Sorry, second row and first column. ಸೊ ಡಿಲೀಟ್ ಮಾಡಿದಾಗ ಏನು ಬರುತ್ತೆ? 5 ಬರುತ್ತೆ. ಅದನ್ನು ಬರುತ್ತೆ. ಸೊ the 5 ಎಲ್ಲಿದೆ? ಆಪ್ಷನ್ B ಅಲ್ಲಿದೆ. So next we'll move on to next question. The minor of an element 4 from the matrix. Here they are your 4 options. So ಇಲ್ಲಿ 4 options ಕೊಟ್ಟಿದ್ದಾರೆ. So out of these 4 options, which is the right option? The right option is C. That is 23. Solution is C. Explanation. So this 4 is present in ಈ 4 ಎಲ್ಲಿದೆ? ಸೆಕೆಂಡ್ ರೋ ಮತ್ತು ಸೆಕೆಂಡ್ ಕಾಲಮ್ ಎಲ್ಲಿದೆ? ಡಿಲೀಟ್ ಮಾಡಿದಾಗ ರಿಮೈನಿಂಗ್ 4 ಎಲಿಮೆಂಟ್ಸ್ 1 - 3 7 2. ಇದನ್ನು ಎಕ್ಸ್ಪಾನ್ಷನ್ ಮಾಡಿದ್ರೆ ನಮಗೆ 23 ಬರುತ್ತೆ. ಸೊ 23 ಬಂದು ಆಪ್ಷನ್ ಸಿ ಎಲ್ಲಿದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ದಿ ಕೋಫ್ಯಾಕ್ಟರ್ ಆಫ್ ಅನ್ ಎಲಿಮೆಂಟ್ 0 ಫ್ರಮ್ ದ ಮ್ಯಾಟ್ರಿಕ್ಸ್ ಈಸ್ 0. ಫ್ರಮ್ ದ ಮ್ಯಾಟ್ರಿಕ್ಸ್ ಈಸ್ 0 ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಎಲಿಮೆಂಟ್ ಆಫ್ ಎ ಕೋಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್ 0 ಈಸ್ 0 ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ 2 ಆಪ್ಷನ್ ಕೊಟ್ಟಿದ್ದಾರೆ. So true or false. So you know whether the statement is true or false. The option is B, that is false. So solution is B. So here they are given explanation. So ಈ explanation ನಿಮಗೆ ಸೊ 0 ಬಂದು ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಇದೆ. ಸೊ ಡಿಲೀಟ್ ಮಾಡಿ ಮತ್ತು ಅದಕ್ಕೆ ಸೈನ್ ಅಸೈನ್ ಮಾಡಿ ಬರ್ಕೊಂಡು ಎಕ್ಸ್ಪಾನ್ಷನ್ ಮಾಡಿದಾಗ -2 ಬರುತ್ತೆ. ಬಟ್ ಅವ್ರು ಕೊಟ್ಟಿರೋದು 0. therefore the statement is false. Next I will move on to next question. So the cofactor of an element 3 from the matrix. So ಈ cofactor ಈ ಮ್ಯಾಟ್ರಿಕ್ಸ್ ಅಲ್ಲಿ cofactor of an element 3 ನ ಕೇಳಿದ್ದಾರೆ. ಸೊ here they are given 4 options. ಇಲ್ಲಿ ನಿಮಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಈ 4 ಆಪ್ಷನ್ಸ್ ಅಲ್ಲಿ ಯಾವುದೋ ಒಂದು ರೈಟ್ ಆಪ್ಷನ್ ಇರುತ್ತೆ. ಸೊ ವಿಚ್ ಇಸ್ ದ ರೈಟ್ ಆಪ್ಷನ್? A is the right option. The solution is A. Let me see the explanation. So this 3 is present in first row and third column. So for this 3 the sign is plus. So if you delete the row and column, these are the remaining elements. If you expand this, we will get -3. So -3 ಬಂದು ಆಪ್ಷನ್ ಎ ಇದೆ. ಸೊ ಫಾರ್ ದಿಸ್ ಇಸ್ ದ ರೈಟ್ ಆಪ್ಷನ್. ಸೊ ಈಗ ನಿಮಗೆ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಯಾವ ಥರ
ಸಾಲ್ವ್ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ. ಸೊ ಅದೇ ಥರ ನೀವು ಮಾಡಿರ್ತಕ್ಕಂಥ ಕಂಟೆಂಟ್ಸ್ನ ಅರ್ಥ ಮಾಡಿಕೊಂಡು ಸೊ ಇಲ್ಲಿ ಕೆಲವೊಂದು ಅಸೈನ್ಮೆಂಟ್ ಪ್ರಾಬ್ಲಮ್ಸ್ನ ಕೊಟ್ಟಿದ್ದೀನಿ. ಸೊ ಈ ಅಸೈನ್ಮೆಂಟ್ ಪ್ರಾಬ್ಲಮ್ಸ್ನ ನೀವು ಪ್ರಾಕ್ಟೀಸ್ ಮಾಡಿ ಇದಕ್ಕೆ ಸೊಲ್ಯೂಷನ್ಸ್ನ ಫೈಂಡ್ ಔಟ್ ಮಾಡಿ. ಸೊ ನಿಮಗೆ ಕಂಟೆಂಟು ಈಸಿಯಾಗಿ ಅರ್ಥ ಆಗಿದೆ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಫೈನಲಿ ಐ ಆಮ್ ಗೋಯಿಂಗ್ ಟು ಸೇ ಥ್ಯಾಂಕ್ ಯು. ಸೊ ನಾನು ಇವತ್ತು ಮಾಡಿರ್ತಕ್ಕಂಥ ಕಂಟೆಂಟು ನಿಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂಡು ಸೊ ನಾನು ಇವತ್ತಿನ ಸೆಷನ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.